ಅಣ್ಣ ಶಾನ್ವಿ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಬಗ್ಗೆ ಆಗಲಿ ಆ ತರುಣ್ ಬಗ್ಗೆ ಆಗಲಿ ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ. ನಾನು ಮಾತಾಡಬೇಕು ಅಂತ ಹೊರಟಿರೋದು ನನ್ನ ಬಗ್ಗೆ ಆಗಲಿ ತರುಣ್ ಬಗ್ಗೆ ಆಗಲಿ ಅಲ್ಲ, ದುರ್ಗಾ ಅತ್ತಿಗೆ ಬಗ್ಗೆ. ನೋಡು, ಅವಳ ಬಗ್ಗೆನೂ ಕೇಳೋದಕ್ಕೆ ನನಗಿಷ್ಟ ಇಲ್ಲ. ಇವತ್ತು ಅವಳ ಅಮ್ಮನ ಕಾಪಾಡಿದಾಳೆ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ಆದರೆ ಅವಳು ನಿನ್ನ ಜೀವನನ ಹಾಳು ಮಾಡಿದಾಳೆ, ಅದಕ್ಕೆ ಅವಳಿಗೆ ಯಾವತ್ತೂ ಕ್ಷಮೆ ಇಲ್ಲ. ನಾನು ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಅಣ್ಣ ಸ್ಟಾಪ್ ಇಟ್. ಇದರಲ್ಲಿ ಅದಕ್ಕೆ ತಪ್ಪು ಏನೂ ಇಲ್ಲ, ಎಲ್ಲ ನನ್ನಿಂದಲೇ ಆಗಿದ್ದು, ನಂದೇ ತಪ್ಪು. ಶಿ ಇಸ್ ಇನ್ನೋಸೆಂಟ್. ನಾನು ಅವ್ರನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗಿದ್ದು. ಓಹೋ, ಈಗ ಅವಳು ಮಾಡಿದ ತಪ್ಪನ್ನ ನೀನು ನಿನ್ನ ಮೇಲೆ ಹಾಕ್ಕೊಂಡು ಅವಳನ್ನ ಒಳ್ಳೆಯೊಳಗೆ ಮಾಡಿದ್ರೆ ನಾನು ಅವಳನ್ನ ಕ್ಷಮಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡೋ, ಈ ನಾಟಕ ಎಲ್ಲ ಆಡ್ಬೇಡ. ಅವಳಿಗೆ ಎಲ್ಲ ಗೊತ್ತಿದ್ದೆ ಅವಳು ನನಗೆ ಮೋಸ ಮಾಡಿದ್ದು. ಇವಾಗ ನೀನು ಅವಳು ಸಪೋರ್ಟ್ ಮಾಡಿ ನಿನ್ನ ಮೇಲಿರೋ ನನ್ನ ಕೋಪನ ಇನ್ನೂ ಜಾಸ್ತಿ ಆಗೋಗಿ ಮಾಡಬೇಡ. ಬಿ ಕೇರ್ಫುಲ್. ಇಲ್ಲ ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳು. ಅದಕ್ಕೆ ಈ ಮದ್ವೆ ಮಾಡ್ತಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನನ್ನ ಪ್ರಾಣ ಉಳ್ಸೋದಕ್ಕೆ, ನನ್ನ ಜೀವ ಉಳ್ಸೋಕ್ಕೋಸ್ಕರ ಅದಕ್ಕೆ ಈ ತರ ಮಾಡ್ಬೇಕಾಯ್ತು. ಏನ? ನೀನ್ ಜೀವ ಉಳಿಸೋದಕ್ಕ? ಶಾನ್ವಿ, ಏನ್ ಹೇಳ್ತಾ ಇದೀಯಾ? ಹೌದು ಅಣ್ಣ, ನನ್ನ ಪ್ರಾಣ ಉಳ್ಸೋದಕ್ಕೆ ಅದಕ್ಕೆ ಈ ಮದ್ವೆ ಮಾಡಿಸಿದ್ದು. ಶಾನ್ವಿ, ಅದೇನ್ ವಿಷಯ ಕರೆಕ್ಟಾಗಿ ಹೇಳು. ಐ ಆಮ್ ಸಾರಿ ಅಣ್ಣ, ನಿನ್ ಮುಂದೆ ನಾನು ಇಡೀ ಸತ್ಯನ ಹೇಳೋಕ್ ಸಾಧ್ಯನೇ ಇಲ್ಲ. ತರುಣ್ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ಸಾಯೋದಕ್ಕೆ ಹೋಗಿದ್ದೆ ಅಂತ ನಿನ್ಗೇನಾದ್ರೂ ಗೊತ್ತಾದ್ರೆ ತರುಣ್ ಮತ್ತೆ ಇಡೀ ಮನೆಯವ್ರ ಕಣ್ಣಲ್ಲಿ ಕೆಟ್ಟವನಾಗ್ತಾನೆ. ನಾನು ಆ ಕೆಲಸ ಮಾಡಲ್ಲ. ಶಾನ್ವಿ, ನಿನ್ನೆ ಕೇಳ್ತಾ ಇರೋದು. ಪ್ರಾಣ ಉಳ್ಸೋದಕ್ಕೆ ಅಂದ್ರೆ ಏನರ್ಥ? ಆ ತರುಣ್ ಏನಾದ್ರು? ಇಲ್ಲ ಅಣ್ಣ, ತರುಣ್ ಏನು ಮಾಡಿಲ್ಲ. ತರುಣ್ ಸಿಕ್ಕಿಲ್ಲ ಅಂದ್ರೆ ನಾನು ಬದುಕೋದೇ ಬೇಡ ಅನ್ಕೊಂಡು ಸ್ಯೂಸೈಡ್ ಮಾಡ್ಕೊಳಕ್ ಹೊರಟಿದ್ದೆ. ಸಾಯೋಕಂತ ಹೊರಟಾಗ ದುರ್ಗಾ ಅದ್ಕೆ ನನ್ನ ನೋಡಿ ನನ್ನ ತಡೆದ್ರು, ನನ್ನ ಪ್ರಾಣ ಉಳಿಸಿದ್ರು. ಹಾಗೆ ನಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅವ್ರಿಗೆ ಮದ್ವೆ ಮಾಡಿಸಿದ್ದು ನನ್ನ ಪ್ರಾಣ ಉಳ್ಸಕ್ಕೋಸ್ಕರ ಅಷ್ಟೇ ಅಣ್ಣ. ಇದ್ರಲ್ಲಿ ಅವ್ರ ಸ್ವಾರ್ಥ ಏನೂ ಇಲ್ಲ. ಅಣ್ಣ ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಇದರಲ್ಲಿ ಎಲ್ಲ ನಂದೇ ತಪ್ಪು, ದುರ್ಗಾ ಅದ್ಕೆದೇನು ತಪ್ಪಿಲ್ಲ. ಪರಿಸ್ಥಿತಿಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ನನ್ನ ಪ್ರಾಣ ಉಳ್ಸಕ್ಕೋಸ್ಕರ ಪಾಪ ದುರ್ಗಾ ಅದ್ಕೆ ಬಲಿಯಾದ್ರು. ನಿನ್ನ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಅನಿಸ್ತಾ ಇದೆ.